ಹಲೋ, ಹಾಯ್, ನಮಸ್ತೆ. ನಾನು ಸುಜಾತ. ನಮ್ಮ ಕುಂದಾಪುರ ಕೈ ರುಚಿಗೆ ಸ್ವಾಗತ ಕೋರ್ತಾ ಇದ್ದೀನಿ. ಇವತ್ತು ತುಂಬ ದಿನದಿಂದ ವಿಡಿಯೋ ಮಾಡಿಲ್ಲ. ಇವತ್ತೊಂದು ಸಬ್ಸಿಗೆ ಸೊಪ್ಪು ಪಲ್ಯ ಮಾಡಿ ತೋರಿಸ್ತಾ ಇದ್ದೀರಿ. ಒಂದು ತುಂಬ ಬಾಣಂತಿಯರಿಗೆ ಹಾಲು ಹೆಚ್ಚಾಗುವಂಥ ಪಲ್ಯ ಇದು. ಇವಾಗ ಒಂದು ಕಟ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ. ಒಂದು ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜ ಒಂದೆರಡು ಚಮಚ ನೆನೆಸಿ ಇಟ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಇಟ್ಕೊಂಡಿದ್ದೀನಿ. ಒಂದು 5-6 ಎಸಳು ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ ಮತ್ತು ಅರಿಶಿನ ಪುಡಿ ಇಷ್ಟು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರ್ಗೆ ಮೊದಲಿಗೆ ಮೆಣಸಿನ್ಕಾಯಿ ಒಂದು 6-7, ಆಮೇಲೆ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಶುಂಠಿ ಇದನ್ನು ಸಹ ಹಸಿಮೆಣಸಿನ್ಕಾಯಿನೂ ಸಹ ಚೆನ್ನಾಗಿ ತುಂಡು ಮಾಡಿ ಹಾಕಿದರೆ ಬೇಗ ನೈಸ್ ಆಗುತ್ತೆ. ಆಮೇಲೆ ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಇದಿಷ್ಟನ್ನು ಹಾಕಿಬಿಟ್ಟು ನೀರು ಹಾಕದೇನೆ ತರಿಯಾಗಿ ರುಬ್ಕೊಂಡು ಬರ್ತೀನಿ. ತುಂಬ ನೈಸ್ ಆಗೋದೇನು ಬೇಡ. ನೋಡ್ತಾಯಿರಿ, ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ. ಇವಾಗ ಆಯಿತು, ಅದನ್ನು ರುಬ್ಬಿ ಡ್ರೈ ಪೌಡರ್ ಥರ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸಬ್ಬಕ್ಕಿ ಸೊಪ್ಪು ಒಂದು ಕಟ್ ತೊಗೊಂಡು ಅದು ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನ ಈಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಎಲ್ಲ ಹಚ್ಕೊತೀರಿ. ಚಿಕ್ಕ ಚಿಕ್ಕದಾಗಿ ಹಚ್ಚಿ ಇಟ್ಟು ಆಯಿತು. ಇವಾಗ ಬಾಣಂತಿಯರಿಗೆ ಸಬ್ಸಿಗೆ ಸೊಪ್ಪು ದಿನಾಲೂ ಪಲ್ಯ ಮಾಡಿ ಕೊಟ್ಟರು ಒಳ್ಳೆಯದು. ಎದೆ ಹಾಲು ಜಾಸ್ತಿ ಆಗುತ್ತೆ. ನಾವು ಇದು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀವಿ. ಒಂದು ಕಡಾಯಿಗೆ 1-2-3 ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಿಸಿ ಆಗ್ತಾಯಿದೆ. ಇವಾಗ ಒಂದೊಂದಾಗಿ ಹಾಕ್ತೀನಿ. ಸಾಸಿವೆ ಕಾಳು ಹಾಕಿದ್ದೀನಿ. ಆಮೇಲೆ ಒಂದು ದಪ್ಪ ಈರುಳ್ಳಿ ಹಚ್ಚಿ ಇಟ್ಕೊಂಡಿದ್ನಲ್ಲ, ಅದನ್ನು ಸಹ ಹಾಕಿದ್ರ ಜೊತೆ ಫ್ರೈ ಮಾಡ್ತೀನಿ. ಒಂದು ಅಡಿಕೆ ಗಾತ್ರದ ಹುಣಸೆ ಹಣ್ಣು ನೆನೆಸಿ ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜನೂ ಸಹ ನೆನೆಸಿ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ 1 ಗಂಟೆ ನೆನೆದ್ರೂ ಚೆನ್ನಾಗಿರುತ್ತೆ ಶೇಂಗಾ ಬೀಜ. ಈಗ ಇದು ಚೆನ್ನಾಗಿ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡು ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಮಿಕ್ಸಿಯಲ್ಲಿ ತರಿಯಾಗಿ ಹಾಗೆ ನೀರು ಹಾಕ್ತೀನಿ ಮಾಡಿದ್ನಲ್ಲ, ಅದನ್ನು ಮಿಕ್ಸಿಗೆ ಹಾಕಿಬಿಡ್ತೀನಿ. ಅದು ಇದ್ರ ಜೊತೆ ಫ್ರೈ ಆಗುತ್ತೆ. ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾನೆ ಇರಬೇಕು. ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಅದು ಸಹ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಿಮ್ಮಾಗಿ ಇಟ್ಕೊಂಡು ಕೈ ಆಡಿಸ್ತಾನೆ ಇರಬೇಕು. ಈಗ ಎಣ್ಣೆ ಇದಾಯಿತು. ಈಗ ಸಬ್ಬಕ್ಕಿ ಸೊಪ್ಪನ್ನ ಚಿಕ್ಕ ಹಚ್ಚಿದ್ವಲ್ಲ, ಅದನ್ನು ಸಹ ಇದ್ರ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ. ಮಗ್ತಾನೇ ಇರ್ತೀವಿ. ಒಂದು 5 ನಿಮಿಷ ತನಕ ಹೀಗೆ ಮಗ್ತಾ ಇರಬೇಕು. ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿ ಇಡಬೇಕು ಫ್ರೆಂಡ್ಸ್. ಮುಚ್ಚಿ ಇಟ್ಟರೆ ಅದು ಚೆನ್ನಾಗಿ ಬೇಯ್ತದೆ. ಹಾಗೆ ಇವಾಗ ಶೇಂಗಾ ಬೀಜ ಒಂದು ನೆನೆಸಿದ್ನಲ್ಲ ಅರ್ಧ ಗಂಟೆ 1 ಗಂಟೆ ಮುಂಚೆ, ಅದನ್ನು ತೊಳೆದು ಇದ್ರ ಜೊತೆ ಹಾಕಿ ಇದು ಕೂಡ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಬಾಣಂತಿಯರಿಗೆ ಬೇರೆ ಸಾರಿದ್ರೂ ಪರವಾಗಿಲ್ಲ, ಇದರಲ್ಲೇ ನಂಚ್ಕೊಂಡು ಉಣ್ಣೋಕ್ಕೂ ಚೆನ್ನಾಗಿರುತ್ತೆ ವೈಟ್ ರೈಸ್ ಜೊತೆ. ಇವಾಗ ಆಯಿತು, ಮುಚ್ಚಿ ಇಟ್ಕೊಂಡಿದ್ದೀನಿ. ಉಪ್ಪೆಲ್ಲ ಹಾಕಿಬಿಟ್ಟು ನೀರೇನು ಹಾಕೋದು ಬೇಡ ಫ್ರೆಂಡ್ಸ್, ಅದೇ ಚೆನ್ನಾಗಿ ಇದಾಗುತ್ತೆ. ಬೇಯಿತು ನೋಡಿ, ಸಣ್ಣಗೆ ಶೇಂಗಾ ಬೀಜನೂ ಬೆಂತು, ಸಬ್ಸಿಗೆ ಸೊಪ್ಪು ಬೆಂತು. ಇವಾಗ ಏನು ಮಾಡ್ತೀನಿ ಅಂದರೆ ನೋಡಿ, ಮುಂದೆ ತೆಂಗಿನಕಾಯಿ ಎಲ್ಲ ಏನೂ ಬೇಡ. 1-2 ಚಮಚ ಕಡಲೆ ಹಿಟ್ಟನ್ನು ನೀರು ಹಾಕಿಬಿಟ್ಟು ಗಂಟು ಬರೆದಿದ್ದಾಗೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂಥರ ಜ್ಯೂಸ್ ಥರ ಮಾಡಿಬಿಟ್ಟು, ಇವಾಗ ಕಡಲೆ ಇದು ಬಾಂಬೈ ಸಾಗುಗೆಲ್ಲ ಹಾಕ್ತೀವಲ್ಲ, ಅದೇ ಥರ ಇದಕ್ಕೆ ಹಾಕಬೇಕು. ಇದನ್ನು ಹಾಕಿ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದು ಸಹ ಇದ್ರ ಜೊತೆ ಹೊಂದ್ಕೊಳ್ಳುತ್ತೆ. ಇವಾಗ ಮತ್ತು ಹುಣಸೆ ಹಣ್ಣಿನ ರಸ, ನಾನು ಹುಣಸೆ ಹಣ್ಣು ರಸ ಮಾಡಿ ಇಟ್ಕೊಂಡಿದ್ದೀನಲ್ಲ, ಆ ಹುಣಸೆ ಹಣ್ಣು ರಸನೂ ಇದ್ರ ಜೊತೆ ಹಾಕಿಬಿಡ್ತೀನಿ. ಆಯಿತು, ಎಲ್ಲ ಐಟಮು ಹಾಕಿ ಆಯಿತು. ಉಪ್ಪು ಹುಳಿ ಖಾರ ನೋಡಿಕೊಂಡು ಮತ್ತೆ ಹಾಕ್ಬೋದು. ಚೆನ್ನಾಗಿ ಫ್ರೈ ಆಯಿತು. ಪಲ್ಯನ ಹಾಗೇ ಹೋಯ್ತು ನೋಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನಾನು ಮಾಡಿರುವಂಥ ಸಬ್ಸಿಗೆ ಸೊಪ್ಪು ಪಲ್ಯ ಹೇಗಾಗಿದೆ ಅಂತ ಒಂದು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮತ್ತು ಇನ್ನು ಮುಂದೆ ಬರುವ ಎಲ್ಲ ನಮ್ಮ ಕುಂದಾಪುರ ಕೈ ರುಚಿಯ ಬ್ರೇಕ್ಫಾಸ್ಟ್ ಜಾಸ್ತಿ ಹಾಕ್ತೀನಿ ನಾನು. ಅದನ್ನು ನೋಡಿ ಲಂಚಿಗೆ ಹಾಕ್ತೀನಿ.
ಇನ್ನೂ ಒಂದು ಒಳ್ಳೊಳ್ಳೆ ಐಟಮ್ ಎಲ್ಲ ಮಾಡಿ ಹಾಕಲಿಕ್ಕಿದೆ, ಕಾಯ್ತಾಯಿರಿ ಫ್ರೆಂಡ್ಸ್. ಆಯಿತು, ಪಲ್ಯ ಮುಗಿದೇ ಹೋಯಿತು. ಇನ್ನೊಂದು ವೀಡಿಯೋಕ್ಕಾಗಿ ನೀವು ಕಾಯ್ತಾಯಿರಿ. ಅಲ್ಲಿ ತನಕ ನಿಮಗೆ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿಯ ಸುಜಾತ. ಓಕೆ, ಬಾಯ್.